ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ ಅರ್ಥಶಾಸ್ತ್ರದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅದು ಯಾವುದಪ್ಪ ಚಾಪ್ಟರ್ ಅಂದರೆ ಹಣದ ವ್ಯಾಖ್ಯೆ ಮತ್ತು ಹಣದ ಕಾರ್ಯಗಳು. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ರಿಪೀಟೆಡ್ ಆಗಿ ಖಂಡಿತ ಬಂದಿದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ. ಹಾಗೇನೆ ಖಂಡಿತ ಮುಂದೆ ಎಕ್ಸಾಮ್ ಬರೆಯೋರಿಗೆ ಈ ಚಾಪ್ಟರ್ ಅನ್ನು ಓದ್ಕೊಂಡ್ರೆ ಪಾಸ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತು ನಾನು ಹಣ ಮತ್ತೆ ಹಣದ ಕಾರ್ಯಗಳ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೀನಿ. ಈಗ ನಾವು ಮೊದಲು ಹಣದ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನ ಬರಿಬೇಕಾಗ್ತದೆ. ಡೈರೆಕ್ಟ್ ಆಗಿ ಹಣದ ವ್ಯಾಖ್ಯೆಗಳಿಗೆ ಹೋಗುವ ಮೊದಲು ಹಣದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಬರ್ಬೇಕಾಗತ್ತೆ. ಅದರಲ್ಲಿ ಮೊದಲಿಗೆ ಹಣ ನಮ್ಮೆಲ್ಲರಿಗೂ ಚಿರಪರಿಚಿತವಾದುದು. ಸರಕು ಮತ್ತು ಸೇವೆಗಳನ್ನ ಕೊಳ್ಳುವುದಕ್ಕೆ ನಾವು ಹಣವನ್ನ ಬಯಸುತ್ತೇವೆ. ಅಂದ್ರೆ ಹಣ ಎಲ್ರಿಗೂ ಗೊತ್ತಿರುವಂತದ್ದೇ. ಮತ್ತೆ ಏನಾದ್ರೂ ಸರಕು, ನಮ್ಗೇನಾದ್ರೂ ಕೆಲಸ ಆಗ್ಬೇಕಾದ್ರೆ ಕೂಡ ಹಣದಿಂದ ಆಗುತ್ತೆ, ಅಥವಾ ಯಾವ್ದಾದ್ರು ಒಂದು ವಸ್ತುಗಳನ್ನು ಕೊಳ್ಳಲು ಕೂಡ ನಾವು ಹಣದಿಂದಲೇ ನಾವು ಮಾಡ್ತೀವಿ. ಹಣವನ್ನ ಪ್ರಪಂಚಕ್ಕೆ ಪರಿಚಯಿಸುವುದಕ್ಕೆ ಮುಂಚೆ ಸರಕಿಗೆ ವಿನಿಮಯ ಮಾಡಿಕೊಳ್ಳಲಾಗುತ್ತಿತ್ತು. ಅಂದ್ರೆ ಈ ಹಣ ಏನಿದೆ, ನೋಟು ಅಥವಾ ನಮ್ಮ ರೂಪಾಯಿ ಏನಿದೆ, ಅದು ಬರುವ ಮೊದಲು ಹೇಗೆ ಜನರು ಏನಾದ್ರೂ ವಸ್ತುಗಳನ್ನ ಕೊಳ್ತಾ ಇದ್ರು ಅಥವಾ ಮಾರ್ತಾ ಇದ್ರು ಅಂದ್ರೆ ವಿನಿಮಯ ಪದ್ಧತಿಯಿಂದಾಗಿ ಅವರು ಸರಕನ್ನ ಕೊಳ್ತಾ ಇದ್ರು. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಭತ್ತವನ್ನ ಒಬ್ರು ಇನ್ನೊಬ್ರಿಗೆ ಕೊಟ್ಟು ಇನ್ನೊಬ್ರು ಬೆಳೆದ ಬೆಳೆ ತರಕಾರಿಗಳನ್ನ ಪಡಿತಾ ಇದ್ರು. ಭತ್ತವನ್ನ ಕೊಟ್ಟು ಬದಲಿಗೆ ತರಕಾರಿಯನ್ನ ತೆಗೆದುಕೊಳ್ಳುದು, ಅಥವಾ ಅವರಿಗೆ ಯಾವ ವಸ್ತು ಇಲ್ಲ ಆ ವಸ್ತುವನ್ನ ಇದ್ದವರ ಹತ್ರ ತಗೊಂಡು ಇಲ್ಲದವರ ಹತ್ರ ಅವರಿಗೆ ಇವರು ಏನ್ ಬೆಳೆದಿರ್ತಾರೆ ಆ ವಸ್ತುಗಳನ್ನ ಅವರಿಗೆ ಕೊಡುವುದು. ಈ ತರ ಮಾದರಿಯಲ್ಲಿ ವಿನಿಮಯ ಪದ್ಧತಿ ಅನ್ನುವಂತಹ ರೀತಿಯಲ್ಲಿ ಹಣ ಇಲ್ಲದೆ ಸರಕಿಗೆ ಸರಕನ್ನು ಕೊಡುವ ರೀತಿಯಲ್ಲಿ ಒಂದು ವಿನಿಮಯ ಮಾಡಿಕೊಳ್ಳಲಾಗುತ್ತಿತ್ತು. ಅಂದ್ರೆ ಈ ಹಣ ಅಥವಾ ನೋಟು, ರೂಪಾಯಿ ಏನಿದೆ, ನಮ್ಮ ಕರೆನ್ಸಿ ಏನಿದೆ, ಅದು ಬರುವ ಮೊದಲು ಜನತೆ ವಿನಿಮಯ ಪದ್ಧತಿ, ಸಾಟಿ ವಿನಿಮಯ ಪದ್ಧತಿ ಅಂತ ಇದನ್ನ ಕರೀತಾರೆ. ಅಂದ್ರೆ ಸರಕಿಗೆ ವಿನಿಮಯ ಮಾಡಿಕೊಳ್ಳುವುದು, ಯಾವ್ದಾದ್ರು ವಸ್ತುವನ್ನ ಕೊಟ್ಟು ಇನ್ನೊಂದು ವಸ್ತುವನ್ನ ಪಡೆದುಕೊಳ್ಳುವುದು ಅಂತ ಕೂಡ ಹೇಳ್ಬೋದು. ಸೊ ಹಣ ಬರುವ ಮೊದಲು, ಅಂದ್ರೆ ಹಣವನ್ನ ಪ್ರಪಂಚಕ್ಕೆ ಪರಿಚಯಿಸುವ ಮೊದಲು ಸರಕಿಗೆ ವಿನಿಮಯ ಮಾಡಿಕೊಳ್ಳಲಾಗುತ್ತಿತ್ತು. ಇಂತಹ ವಿನಿಮಯ ಪದ್ಧತಿಯನ್ನ ಸಾಟಿ ವಿನಿಮಯ ಪದ್ಧತಿ ಎಂದು ಕರೀತಾರೆ. ಮತ್ತೆ ಪ್ರಾಚೀನ ಕಾಲದಲ್ಲಿನ ಸಮಾಜದಲ್ಲಿ ಜೀವನ ಸರಳವಾದ ಕಾರಣ ಜನತೆಯು ತಮಗೆ ಬೇಕಾದನ್ನು ಮಾತ್ರ ಉತ್ಪಾದಿಸುತ್ತಿದ್ದರು. ಮತ್ತೆ ಕೆಲವೊಮ್ಮೆ ವಿನಿಮಯ ಪದ್ಧತಿ ಕಂಡು ಬರ್ತದೆ. ಅಂದ್ರೆ ಹಿಂದೆ ಪ್ರಾಚೀನ ಕಾಲದಲ್ಲಿ ಜೀವನ ತುಂಬಾ ಸುಲಭವಾಗಿತ್ತು ಮತ್ತೆ ಸರಳವಾಗಿತ್ತು. ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಅವ್ರು ಬೆಳೆದುಕೊಳ್ತಾ ಇದ್ರು. ಇನ್ ಕೇಸ್ ಅವ್ರು ಬೆಳೆಯದ ಸಿಚುವೇಶನ್ ಏನಾದ್ರು ಇದ್ರಲ್ಲಿ ಅವ್ರು ಯಾರು ಬೆಳೀತಾರೆ ಅವರಿಗೆ ತಮ್ಮಲ್ಲಿರುವಂತಹ ವಸ್ತುವನ್ನ ಕೊಟ್ಟು ಅವರಿಗೆ ಬೇಕಾದ ವಸ್ತುವನ್ನ ಪಡೆದುಕೊಳ್ತಿದ್ರು. ವಿನಿಮಯ ರೀತಿಯಲ್ಲಿ ಸರಕಿಗೆ ಕೊಟ್ಟು ವಿನಿಮಯ ಮಾಡಿಕೊಳ್ಳುವ ರೀತಿಯಲ್ಲಿ ಒಂದು ಹಣ ಕಾರ್ಯನಿರ್ವಹಿಸುತ್ತಿದ್ದು. ಹಣ ಅನ್ನುವಂತಹ ಕಾನ್ಸೆಪ್ಟ್ ಇರಲಿಲ್ಲ, ಬದಲಾಗಿ ವಿನಿಮಯ ಪದ್ಧತಿಯಲ್ಲಿ ಜಾರಿಯಲ್ಲಿತ್ತು ಅನ್ನೋದನ್ನ ನಾವು ನೋಡ್ಬೋದು. ಇದು ಪ್ರಾಚೀನ ಕಾಲದಲ್ಲಿ. ಇನ್ನು ಹಣದ ಡೈರೆಕ್ಟ್ ಆಗಿ ಇದಿಷ್ಟು ಪೀಠಿಕೆಯಲ್ಲಿ ನೀವು ಬರಿಬೇಕಾಗ್ತದೆ. ಈ ಬಗ್ಗೆ ಇಷ್ಟು ಹೇಳಿದ್ದೇನೆ, ಇದಿಷ್ಟು ಪಾಯಿಂಟ್ ಅನ್ನ ನೀವು ಪೀಠಿಕೆಯಲ್ಲಿ ಬರೆದು ನಂತರ ಹಣದ ಒಂದು ವ್ಯಾಖ್ಯೆ ಅಥವಾ ಹಣದ ಪರಿಭಾವನೆ ಬರಿಬೇಕಾಗ್ತದೆ. ಹಣವು ಸ್ವೀಕೃತ ವಿನಿಮಯ ಸಾಧನವಾಗಿದೆ. ಅಂದ್ರೆ ಹಣವನ್ನ ಕೊಟ್ಟು ಏನ್ ಬೇಕಾದ್ರೂ ಪಡ್ಕೊಳ್ಬಹುದಾಗಿದೆ. ಹಣ ಒಂದು ಸರ್ವಸ್ವೀಕೃತ, ನಮ್ಗೆ ಏನಾದ್ರೂ ಬೇಕಾದ ತೆಗೆದುಕೊಳ್ಳಿಕ್ಕೆ ಹಣವನ್ನ ಕೊಟ್ಟು ನಮ್ಗೆಲ್ಲ ಕೂಡ ಪಡಿಬಹುದಾಗಿದೆ. ಹಣವು ವ್ಯಾಪಾರ ಮತ್ತೆ ವ್ಯವಹಾರಗಳಲ್ಲಿ ಇತರರಿಗೆ ಪಾವತಿಸುವಂತಹ ಸರಕಾಗಿದೆ. ನಾವು ವ್ಯಾಪಾರ ವ್ಯವಹಾರ ಮಾಡುವಾಗ ಇದು ಗೊತ್ತಿರುತ್ತೆ ನಮ್ಗೆ. ಅಂದ್ರೆ ಏನಾದ್ರೂ ವ್ಯಾಪಾರ ಮಾಡುವಾಗ ಕೂಡ ನಾವು ಹಣವನ್ನು ಪಡಿತೇವೆ, ಅಥವಾ ಏನಾದ್ರೂ ವ್ಯವಹಾರಗಳನ್ನು ಮಾಡುವಾಗ ಹಣ ಪಡೆಯುವುದು ಅಥವಾ ಹಣವನ್ನು ಕೊಡುವುದು, ಈ ತರಹ ಒಂದು ವಿಧಾನ ನಡೀತದೆ. ಕೇನ್ಸ್ ರವರು ಹಣದ ಹೊಣೆ ಮತ್ತು ಅನುರೂಪದ ಹಣ ಇವುಗಳ ವ್ಯತ್ಯಾಸವನ್ನ ವಿವರಿಸುತ್ತಾರೆ. ಅಂದ್ರೆ ಅರ್ಥಶಾಸ್ತ್ರಜ್ಞ ಕೇನ್ಸ್ ಅಂತ ಏನಿರ್ತಾರೆ, ಅವರು ಕೇನ್ಸ್ ರವರು ಹಣದ ಹೊಣೆ ಮತ್ತೆ ಅನುರೂಪದ ಹಣ ಎನ್ನುವಂತಹ ಎರಡು ವಿಷಯಗಳ ಬಗ್ಗೆ ವ್ಯತ್ಯಾಸವನ್ನ ವಿವರಿಸ್ತಾರೆ. ಹಣದ ಹೊಣೆಯ ರೂಪದಲ್ಲಿ ಸಾಲ, ಬೆಲೆ ಕೊಳ್ಳುವ ಶಕ್ತಿ ಇವುಗಳನ್ನ ಸಾಬೀತಪಡಿಸುತ್ತದೆ. ಹಣದ ಹೊಣೆ ಅಂದ್ರೆ ಅಲ್ಲಿ ಸಾಲ ತೆಗೆದುಕೊಳ್ಳುವುದು ಅಥವಾ ಕೊಳ್ಳುವ ಶಕ್ತಿ, ಇದ್ರ ಬಗ್ಗೆ ಎಲ್ಲದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅನುರೂಪದ ಹಣವು ವಾಸ್ತವಿಕ ಹಣವಾಗಿರ್ತದೆ. ಉದಾಹರಣೆಗೆ ಭಾರತದ ರೂಪಾಯಿ, ಅಮೆರಿಕದ ಡಾಲರ್, ಜರ್ಮನಿಯ ಕರೆನ್ಸಿ, ಮಾರ್ಕ್, ಜಪಾನಿನ ಇತ್ಯಾದಿಗಳೇನಿದೆ ಇದೆಲ್ಲವೂ ಒಂದು ಹಣ. ಮತ್ತೆ ಇದು ವಾಸ್ತವಿಕವಾಗಿ ಒಂದು ಹಣ, ರೂಪಾಯಿ ಆಗಿರುತ್ತೆ. ಭಾರತದ ರೂಪಾಯಿ, ನಮ್ಮ ಹಣ ಏನಿದೆ, ಭಾರತದ ರೂಪಾಯಿ, ಅಮೆರಿಕದ ಡಾಲರ್ ಇದೆಲ್ಲ ಏನಿದೆ, ಇದೊಂದು ವಾಸ್ತವವಾದ ಒಂದು ಕಾಣ್ಲಿಕ್ಕೆ ಸಿಗುವಂತ ಹಣ. ಇನ್ನೊಂದು ಹಣದ ಹೊಣೆ ಅಂತ ಹೇಳ್ತಾರೆ. ಅಂದ್ರೆ ಅದು ಹಣ ಕಾಣ್ಲಿಕ್ಕೆ ಸಿಗುದಿಲ್ಲ, ಅದೊಂದು ಸಾಲದ ರೂಪದಲ್ಲಿ, ಆತರ ವಿಷಯ, ಸಾಲದ ರೂಪದಲ್ಲಿ ಇರುವುದನ್ನ ಒಂದು ಹಣದ ಹೊಣೆ ಎಂದು ಕರೆದ್ರೆ, ಅನುರೂಪದ ಹಣ ಒಂದು ನಮ್ಮ ರೂಪಾಯಿ, ಭಾರತದ ರೂಪಾಯಿ, ಅಮೆರಿಕದ ಡಾಲರ್ ಇದೆಲ್ಲ ಒಂದು ಕಾಣಿಸುವಂತಹ ವಾಸ್ತವಿಕವಾದ ಒಂದು ಹಣ ಆಗಿರುತ್ತೆ. ಇವೆರಡು ಅನುರೂಪದ ಹಣ ಮತ್ತೆ ಹಣದ ಹೊಣೆ ಏನಿದೆ ಇದರಲ್ಲಿರುವಂತಹ ವ್ಯತ್ಯಾಸವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಹಣದ ವ್ಯಾಖ್ಯೆಯನ್ನು ಬರೆಯುವುದಾದ್ರೆ, ಮೊದಲಿಗೆ ಹಣವನ್ನ ನಿಖರವಾಗಿ ವ್ಯಾಖ್ಯಾನಿಸುವುದು ಕಷ್ಟ. ಏಕೆಂದರೆ ವಿವಿಧ ರೂಪದ ಆಸ್ತಿಗಳು ಹಣದ ಲಕ್ಷಣಗಳನ್ನು ಹೊಂದಿರುತ್ತೆ. ಆದ ಕಾರಣ ವಿವಿಧ ಆಧಾರಗಳ ಮೇಲೆ ಅರ್ಥಶಾಸ್ತ್ರಜ್ಞರು ವ್ಯಾಖ್ಯೆಯನ್ನು ನೀಡಿದ್ದಾರೆ.
ಹಣವನ್ನು ವ್ಯಾಖ್ಯಾನಿಸಲು ಎರಡು ಮುಖ್ಯ ಸಾಧನಗಳನ್ನು ಅನುಸರಿಸಲಾಗುತ್ತೆ. ಅವುಗಳೆಂದರೆ ಸಂಪ್ರದಾಯ ವಿಧಾನ ಮತ್ತೆ ಆಧುನಿಕ ವಿಧಾನ. ಎರಡು ವಿಧಾನಗಳ ಮೂಲಕ ಹಣವನ್ನ ವ್ಯಾಖ್ಯಾನಿಸ್ತಾರೆ. ಒಂದು ಸಂಪ್ರದಾಯ ವಿಧಾನ ಮತ್ತೆ ಆಧುನಿಕ ವಿಧಾನ, ಈ ಎರಡು ವಿಧಾನಗಳ ಮೂಲಕ ಹಣವನ್ನ ವ್ಯಾಖ್ಯಾನಿಸ್ತಾರೆ. ಹಣವನ್ನ ನಿಖರವಾಗಿ ವ್ಯಾಖ್ಯಾನಿಸುವುದು ಕಷ್ಟಕರವಾದುದು, ಏಕೆಂದರೆ ವಿವಿಧ ರೂಪದಲ್ಲಿ ಆಸ್ತಿಗಳು ಹಣದ ಲಕ್ಷಣಗಳನ್ನು ಹೊಂದಿರುತ್ತೆ. ಅಂದ್ರೆ ಹಣವನ್ನ ಒಂದು ಪರ್ಟಿಕ್ಯುಲರ್ ಆಗಿ ವ್ಯಾಖ್ಯಾನ ಮಾಡುವುದು ಕಷ್ಟವಾಗುತ್ತೆ, ಯಾಕೆಂದ್ರೆ ವಿವಿಧ ರೂಪದ ಆಸ್ತಿಗಳು ಹಣದ ಲಕ್ಷಣಗಳನ್ನ ಹೊಂದಿರುತ್ತೆ. ಆದ ಕಾರಣ ವಿವಿಧ ಆಧಾರಗಳ ಮೇಲೆ ಅರ್ಥಶಾಸ್ತ್ರಜ್ಞರು ವ್ಯಾಖ್ಯೆಯನ್ನ ನೀಡಿರ್ತಾರೆ. ಅಂದ್ರೆ ಹಣಕ್ಕೆ ವಿವಿಧ ವ್ಯಾಖ್ಯಾನಗಳು ಇರುತ್ತೆ. ಇನ್ನು ಹಣದ ಬಗ್ಗೆ ಏನು ಅರ್ಥಶಾಸ್ತ್ರಜ್ಞರು ಕ್ರೋತರ್ ಅವರು ಹಣವನ್ನ ಈ ರೀತಿ ವ್ಯಾಖ್ಯಾನಿಸ್ತಾರೆ. ಅಂದ್ರೆ ಯಾವುದು ಸರ್ವ ಸ್ವೀಕೃತಿ ಹೊಂದಿರುವುದು ಮತ್ತು ಯಾವುದರ ಮೌಲ್ಯ ಶೇಖರಣೆ ಸಾಧ್ಯವೋ ಅದು ಹಣ ಎಂದು ಅರ್ಥಶಾಸ್ತ್ರಜ್ಞ ಕ್ರೋತರ್ ಅವರು ಹೇಳಿರ್ತಾರೆ. ಅಂದ್ರೆ ಹಣದ ವ್ಯಾಖ್ಯೆಯನ್ನು ನೀವು ಬರೆಯುವ ಮೊದಲು ಹಣವನ್ನ ನಿಖರವಾಗಿ ವ್ಯಾಖ್ಯಾನಿಸುವುದು ಕಷ್ಟಕರವಾದುದು, ಏಕೆಂದ್ರೆ ವಿವಿಧ ರೂಪದ ಆಸ್ತಿಗಳು ಹಣದ ಲಕ್ಷಣಗಳನ್ನು ಹೊಂದಿರುತ್ತೆ. ಅಂದ್ರೆ ಹಣದ ಲಕ್ಷಣಗಳನ್ನೇ ಆಸ್ತಿಗಳು ಹೊಂದಿರುತ್ತೆ. ಅಂದ್ರೆ ಒಂದಿಷ್ಟು ಎಕರೆ ಪ್ರದೇಶ ಏನಿದೆ ಅದು ಹಣಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟು ಹಣವನ್ನ ಆ ಒಂದು ಆಸ್ತಿ ಕೂಡ ಹೊಂದಿರ್ತದೆ. ಅದು ನಮ್ಗೆ ವಾಸ್ತವವಾಗಿ ನೋಡಲು ಸಾಧ್ಯವಿಲ್ಲದಿದ್ರು ಕೂಡ ಅದು ಹಣದ ಲಕ್ಷಣಗಳನ್ನೇ ಹೊಂದಿರುವಂತ ಒಂದು ಅಸೆಟ್ ಆಗಿರುತ್ತೆ. ಸೊ ಈ ತರ ಇರುವುದರಿಂದ ಹಣವನ್ನ ಪರ್ಟಿಕ್ಯುಲರ್ ಆಗಿ ಇದುವೇ ಹಣ ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತೆ ಈ ಹಣವನ್ನ ವ್ಯಾಖ್ಯಾನಿಸುವಾಗ ಎರಡು ವಿಧಗಳು ಬರ್ತದೆ. ಒಂದು ಸಾಂಪ್ರದಾಯಿಕ ವಿಧಾನ ಮತ್ತೆ ಆಧುನಿಕ ವಿಧಾನ. ಸಾಂಪ್ರದಾಯಿಕ ವಿಧಾನ ಮತ್ತೆ ಆಧುನಿಕ ವಿಧಾನ, ಎರಡು ವಿಧಾನಗಳು ಹಣವನ್ನ ವ್ಯಾಖ್ಯಾನಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ಇನ್ನು ಹಣದ ವ್ಯಾಖ್ಯೆಯನ್ನ ನಾವು ಪ್ರಾಪರ್ ಆಗಿ ಒಂದು ಹೇಳುದಾದ್ರೆ, ಕೆಲವರು ಅರ್ಥಶಾಸ್ತ್ರಜ್ಞರ ಪ್ರಕಾರ ಹೇಳುದಾದ್ರೆ, ಸೆಲಿಗಮನ್ ರವರ ಪ್ರಕಾರ ಯಾವುದು ಸರ್ವ ಸ್ವೀಕೃತವನ್ನ ಹೊಂದಿದೆಯೋ ಅದುವೇ ಹಣ. ಅಂದ್ರೆ ಎಲ್ಲವನ್ನ ಯಾವ ಒಂದು ವಸ್ತುವಿನಿಂದ ಎಲ್ಲವನ್ನ ಪಡಿಲಿಕ್ಕೆ ಸಾಧ್ಯ ಇದೆಯೋ ಅದು ಹಣ ಎಂದು ಅರ್ಥಶಾಸ್ತ್ರಜ್ಞರಾದ ಸೆಲಿಗಮನ್ ಅವರು ಹೇಳಿರ್ತಾರೆ. ಇನ್ನು ವಾಕರ್ ರವರ ಪ್ರಕಾರ ಯಾವುದು ಹಣದ ಕಾರ್ಯ ಮಾಡುತ್ತದೆಯೋ ಅದುವೇ ಹಣ. ಹಣದ ಕಾರ್ಯ ಏನಾದ್ರೂ ಕೊಡುವುದು ಮತ್ತೆ ಕೊಂಡುಕೊಳ್ಳುವುದಕ್ಕೆ ಸಹಾಯ ಮಾಡುವಂತಹ ಯಾವುದು ಒಂದು ವಸ್ತು ಇದೆ ಅದು ಹಣದ ಕಾರ್ಯವನ್ನ ಯಾವುದು ಮಾಡ್ತದೆಯೋ ಅದು ಹಣ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಕ್ರೋತರ್ ಅವರು ಈಗಾಗಲೇ ಹೇಳಿರುವಂತೆ ಕ್ರೋತರ್ ಅವರು ಹಣವನ್ನ ಈ ರೀತಿ ವ್ಯಾಖ್ಯಾನಿಸಿದರೆ, ಯಾವುದು ಸರ್ವ ಸ್ವೀಕೃತಿ ಹೊಂದಿರುವುದು ಮತ್ತು ಯಾವುದರ ಮೌಲ್ಯ ಶೇಖರಣೆ ಸಾಧ್ಯವೋ ಅದುವೇ ಹಣ. ಅಂದ್ರೆ ಎಲ್ಲವನ್ನ ಪಡ್ಲಿಕ್ಕೆ ಯಾವ ಒಂದು ವಸ್ತುವಿನಿಂದ ಸಾಧ್ಯ ಇದೆ ಮತ್ತೆ ಅದನ್ನ ಮೌಲ್ಯವನ್ನ ಶೇಖರಣೆ ಮಾಡಿ ಇಡ್ಲಿಕ್ಕೆ ಸಾಧ್ಯವಾಗ್ತದೆ ಅದುವೇ ಹಣ. ಅಂದ್ರೆ ಹಣವನ್ನ ಶೇಖರಿಸಿರ್ಬೋದು, ನಾವು ತುಂಬಾ ಹಣವನ್ನ ಸೇವ್ ಮಾಡಿ ಕೂಡ ಇಡ್ಲಿಕ್ಕೆ ಸಾಧ್ಯ ಇದೆಯೋ ಅದೇ ಹಣ ಎಂದು ಕ್ರೋತರ್ ಅವರು ಹೇಳಿರ್ತಾರೆ. ಮತ್ತೆ ಈ ಹಣಗಳು ಮೂರು ಕಾರ್ಯಗಳನ್ನ ನಿರ್ವಹಿಸುತ್ತೆ. ಅಂದ್ರೆ ಈ ವ್ಯಾಖ್ಯೆಯ ಪ್ರಕಾರ, ಏನು ಕ್ರೋತರ್ ಅವರು ಹೇಳಿರುವಂತಹ ವ್ಯಾಖ್ಯೆಯ ಪ್ರಕಾರ ಹಣ ಮೂರು ಕಾರ್ಯಗಳನ್ನು ವಹಿಸುತ್ತೆ. ಒಂದು ಹಣ ವಿನಿಮಯ ಮಾಧ್ಯಮವಾಗಿರುತ್ತೆ, ಇನ್ನೊಂದು ಹಣ ಮೌಲ್ಯಮಾಪನ ಮಾಧ್ಯಮವಾಗಿರುತ್ತೆ, ಮತ್ತೆ ಹಣ ಮೌಲ್ಯ ಶೇಖರಣೆಯ ಕಾರ್ಯವನ್ನು ನಿರ್ವಹಿಸ್ತದೆ. ಈ ಕ್ರೋತರ್ ಅವರು ಹೇಳಿರುವ ಪ್ರಕಾರ ಹಣವು ಯಾವುದು ಸರ್ವ ಸ್ವೀಕೃತಿ ಹೊಂದಿರುವುದು ಮತ್ತು ಯಾವುದರ ಮೌಲ್ಯ ಶೇಖರಣೆ ಸಾಧ್ಯವೋ ಅದುವೇ ಹಣ ಅಂತ ಕ್ರೋತರ್ ಅವರು ಹೇಳಿರ್ತಾರೆ. ಮತ್ತೆ ಅವರ ಒಂದು ಈ ವ್ಯಾಖ್ಯೆಯ ಪ್ರಕಾರ ಹಣವು ಮೂರು ಕಾರ್ಯಗಳನ್ನು ನಿರ್ವಹಿಸುತ್ತೆ. ಅದು ಹಣ ವಿನಿಮಯ ಮಾಡುವಂತಹ ಸಾಧನವಾಗಿದೆ, ಹಣದ ಮೌಲ್ಯಮಾಪನ ಮಾಡುವಂತಹ ಸಾಧನವಾಗಿರುತ್ತೆ, ಮಾಧ್ಯಮವಾಗಿರುತ್ತೆ, ಹಾಗೆಯೇ ಹಣ ಮೌಲ್ಯ ಶೇಖರಣೆ ಕಾರ್ಯವನ್ನ ನಿರ್ವಹಿಸುತ್ತೆ. ಇದಿಷ್ಟು ಕೂಡ ಕ್ರೋತರ್ ಅವರು ಹೇಳಿರುವ ವ್ಯಾಖ್ಯಾನದ ಪ್ರಕಾರ ಬರುವಂತಹ ಮೂರು ಕಾರ್ಯಗಳಾಗಿರುತ್ತೆ. ಇನ್ನು ನಾವು ಹಣದ ಕಾರ್ಯಗಳನ್ನ ನೋಡುವುದಾದ್ರೆ, ಹಣದ ಕಾರ್ಯಗಳಲ್ಲಿ ಮೂರು ಮೇನ್ ಆಗಿ ಕಾರ್ಯಗಳಿರುತ್ತೆ. ಒಂದು ಪ್ರಧಾನ ಕಾರ್ಯಗಳು, ಎರಡು ಉಪ ಕಾರ್ಯಗಳು, ಮೂರು ಅನಿಶ್ಚಿತ ಕಾರ್ಯಗಳು ಅಂತ ಮೂರು ಭಾಗಗಳಾಗಿ ವಿಂಗಡಿಸಬಹುದು. ಹಣದ ಕಾರ್ಯಗಳನ್ನ ನಾವು ಬರೆಯುವ ಮೊದಲು ಮೂರು ಕಾರ್ಯಗಳನ್ನ ಬರಿಬೇಕಾಗ್ತದೆ. ಹಣದ ಮುಖ್ಯ ಮೂರು ಕಾರ್ಯಗಳು ಯಾವುದಪ್ಪ ಅಂದ್ರೆ ಪ್ರಧಾನ ಕಾರ್ಯಗಳು, ಉಪ ಕಾರ್ಯಗಳು ಮತ್ತೆ ಅನಿಶ್ಚಿತ ಕಾರ್ಯಗಳು. ಇನ್ನು ಪ್ರಧಾನ ಕಾರ್ಯಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವುದಾದ್ರೆ, ಈ ಪ್ರಧಾನ ಕಾರ್ಯಗಳಲ್ಲೇನೆ ಎರಡು ಮಾಧ್ಯಮಗಳಿರುತ್ತೆ. ಹಣದ ಪ್ರಧಾನ ಕಾರ್ಯಗಳಲ್ಲಿ ಬರುವಂತಹ ಸಬ್ ಪಾಯಿಂಟ್ ಎರಡಿರುತ್ತೆ. ಅದು ಒಂದು ವಿನಿಮಯ ಮಾಧ್ಯಮ, ಇನ್ನೊಂದು ಮೌಲ್ಯಮಾಪನ. ಹಣದ ಪ್ರಧಾನ ಕಾರ್ಯಗಳಲ್ಲಿ ಬರುವಂತಹ ಎರಡು ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ವಿನಿಮಯ ಮಾಧ್ಯಮ, ಹಣವು ವಿನಿಮಯ ಮಾಧ್ಯಮವಾಗಿರುವುದರಿಂದ ಆಗುವುದರ ಮೂಲಕ ಸಾಟಿ ವಿನಿಮಯ ಪದ್ಧತಿಯಲ್ಲಿನ ಸಾಮ್ಯತೆ ಹೊಂದಾಣಿಕೆ ಅಭಾವವನ್ನು ನೀಗುತ್ತದೆ. ಅಂದ್ರೆ ಹಣವು ಒಂದು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಸಾಟಿ ವಿನಿಮಯ ಪದ್ಧತಿ ಏನಿದೆ, ಕೊಡುಕೊಳ್ಳುವಿಕೆ ಮಾಡ್ತಿದ್ದು ಸರಕಿಗೆ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಹಿಂದೆ ಏನು ಪ್ರಾಚೀನ ಕಾಲದಲ್ಲಿ ಸರಕಿನ ರೂಪದಲ್ಲಿ ಏನು ಹಣ ಕಾರ್ಯನಿರ್ವಹಿಸುತ್ತಿತ್ತೋ ಆ ಒಂದು ವಿನಿಮಯ ಪದ್ಧತಿಗೆ ಈಗ ಹಣ ಕೂಡ ಅದೇ ತರಹ ಒಂದು ಹೊಂದಾಣಿಕೆಯನ್ನ ನೀಡುತ್ತೆ. ಈಗ ಅನುಭೋಗಿಯ ಹಣ ಎಂಬ ವಿನಿಮಯ ಮಾಧ್ಯಮದ ಮೂಲಕ ಯಾವುದೇ ಅಡ್ಡಿಯಿಲ್ಲದೆ ನೇರವಾಗಿ ಸರಕುಗಳನ್ನು ಕೊಳ್ಳಬಹುದು. ಆಗ ಏನ್ ಮಾಡ್ತಾ ಇದ್ರು ಅಂದ್ರೆ,
ಸರಕನ್ನ ಸರಕಿಗೆ ವಿನಿಮಯ ಮಾಡ್ತಾ ಇದ್ರು. ಅವರಿಗೆ ಒಂದು ಐಟಮ್ ಬೇಕಾದ್ರೆ ಬದಲಾಗಿ ಇನ್ನೊಂದು ವಸ್ತುವನ್ನ ಕೊಟ್ಟು ಅವರಿಗೆ ಬೇಕಾದ ವಸ್ತುವನ್ನ ಪಡಿತಾ ಇದ್ರು. ಇದು ಸಾಟಿ ವಿನಿಮಯ ಪದ್ಧತಿ, ಅದು ಪ್ರಾಚೀನ ಕಾಲದಲ್ಲಿ ಇತ್ತು. ಆದರೆ ಈಗ ಹಣ ಎನ್ನುವಂತಹ ಒಂದು ಮಾಧ್ಯಮ ಇರುವುದರಿಂದ ಯಾವುದೇ ಅಡ್ಡಿ ಇಲ್ಲದೆ ಸರಕುಗಳನ್ನ ನೇರವಾಗಿ ಪಡಿತಾ ಇದ್ರು ಅಥವಾ ಮಾರ್ತಾ ಇದ್ರು. ಇದನ್ನ ವಿನಿಮಯ ಮಾಧ್ಯಮದಲ್ಲಿ ನೋಡ್ಬೋದಾಗಿದೆ. ಇನ್ನು ಮೌಲ್ಯಮಾಪನ. ಹಣವು ಸರಕು ಸೇವೆಗಳ ಮೌಲ್ಯವನ್ನ ನಿಖರವಾಗಿ ಅಳೆಯಬಲ್ಲದು. ಅಂದ್ರೆ ಒಂದು ವಸ್ತುವನ್ನ ಇದಕ್ಕೆ ಎಷ್ಟು ಬೆಲೆ ಇದೆ ಎನ್ನುವುದನ್ನು ನಾವು ಹಣವು ಅಳೆಯುತ್ತದೆ. ಒಂದು ಮೌಲ್ಯಮಾಪನವಾಗಿ ಒಂದು ಸಾಧನವಾಗಿರುತ್ತೆ. ಹಣದ ರೂಪದಲ್ಲಿ ಸರಕು ಸೇವೆಗಳ ಮೌಲ್ಯವನ್ನ ಅಳೆಯಬಹುದು. ಉದಾಹರಣೆಗೆ 1 ಕೆಜಿ ಆಲೂಗಡ್ಡೆಯ ಬೆಲೆ 10 ರೂಪಾಯಿಗಳು. ಇದೇ ರೀತಿ 1 ಗಜ ಬಟ್ಟೆಯ ಬೆಲೆ 6 ರೂಪಾಯಿಗಳು, 5 ಗಂಟೆಯ ಅವಧಿಯ ಕೂಲಿಗೆ 100 ರೂಪಾಯಿಗಳು ಇತ್ಯಾದಿ. ಅಂದ್ರೆ ಒಂದು ವಿಷಯದ ನಿರ್ದಿಷ್ಟವಾಗಿ ಯಾವುದೇ ವಿಷಯವನ್ನು ಕೂಡ ವಸ್ತುವನ್ನು ಕೂಡ ಹಣ ಮೌಲ್ಯಮಾಪನ ಮಾಡಬಹುದಾಗಿದೆ. ಮೌಲ್ಯಮಾಪನ ಮಾಡುವಂತಹ ಸಾಧನವಾಗಿದೆ ಹಣ. ಅಂದ್ರೆ 1 ಕೆಜಿ ಆಲೂಗಡ್ಡೆಗೆ ಇಷ್ಟು ರೂಪಾಯಿ ಇರುತ್ತೆ, ಅಥವಾ 1 ಗಜ ಬಟ್ಟೆ ಬೆಲೆ ಇಷ್ಟು ರೂಪಾಯಿ ಇರುತ್ತೆ, ಅಥವಾ 5 ಗಂಟೆ ಅವಧಿ ಒಬ್ಬ ಕೆಲಸ ಮಾಡಿದ ಅವನಿಗೆ ಕೂಲಿ 100 ರೂಪಾಯಿ ಇರುತ್ತೆ. ಅಂದ್ರೆ ನಿರ್ದಿಷ್ಟವಾಗಿ ಒಂದು ಮೌಲ್ಯಮಾಪನ ಮಾಡುವಂತಹ ಸಾಧನವಾಗಿರುತ್ತೆ. ಇದಿಷ್ಟು ಕೂಡ ಪ್ರಧಾನ ಕಾರ್ಯಗಳಲ್ಲಿ ಬರುವಂತಹ ಸಬ್ ಪಾಯಿಂಟ್ ಆಗಿರುತ್ತೆ. ಹಣದ ಕಾರ್ಯಗಳಲ್ಲಿ ಬರುವಂತಹ 3 ಕಾರ್ಯಗಳು ಯಾವುದು? ಪ್ರಧಾನ ಕಾರ್ಯಗಳು, ಉಪ ಕಾರ್ಯಗಳು ಮತ್ತೆ ಅನಿಶ್ಚಿತ ಕಾರ್ಯಗಳು. ಈಗ ಪ್ರಧಾನ ಕಾರ್ಯಗಳಲ್ಲಿ ಬರುವಂತಹ 2 ಸಬ್ ಪಾಯಿಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಒಂದು ವಿನಿಮಯ ಮಾಧ್ಯಮ, ಮತ್ತೊಂದು ಮೌಲ್ಯಮಾಪನ. ಇನ್ನು ಎರಡನೆಯ ಹಣದ ಕಾರ್ಯಗಳಾದ ಉಪ ಕಾರ್ಯಗಳನ್ನ ನೋಡುವುದಾದ್ರೆ ಅದರಲ್ಲಿ ಕೂಡ 3 ಪಾಯಿಂಟ್ ಸಬ್ ಪಾಯಿಂಟ್ ಬರುತ್ತೆ. ಉಪ ಕಾರ್ಯಗಳಲ್ಲಿ ಮೌಲ್ಯ ಶೇಖರಣೆ, ಮುಂದೂಡಿದ ಪಾವತಿ ಪ್ರಮಾಣ ಮತ್ತೆ ಮೌಲ್ಯ ವರ್ಗಾವಣೆ ಅಂತ 3 ಪಾಯಿಂಟ್ ಬರುತ್ತೆ ಉಪ ಕಾರ್ಯಗಳಲ್ಲಿ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುದಾದ್ರೆ, ಉಪ ಕಾರ್ಯಗಳಲ್ಲಿ ಬರುವಂತಹ ಮೌಲ್ಯ ಶೇಖರಣೆ ಏನಪ್ಪಾ ಅಂದ್ರೆ, ಹಣದ ಮೌಲ್ಯವು ಶೇಖರಣೆ ಕಾರ್ಯವನ್ನ ನಿರ್ವಹಿಸ್ತದೆ. ಅಂದ್ರೆ ಹಣದ ಶೇಖರಣೆ ಮಾಡಬಹುದು ಹಣವನ್ನ, ಅಥವಾ ಯಾವುದೇ ವಸ್ತುವನ್ನ ಹಣ ಕೊಟ್ಟು ನಾವು ಅದನ್ನು ಶೇಖರಣೆ ಮಾಡುವಂತಹ ಒಂದು ಕಾರ್ಯವನ್ನ ಹಣ ಮಾಡುತ್ತೆ. ಹಣವನ್ನ ಭವಿಷ್ಯತ್ನಲ್ಲಿ ವ್ಯವಹಾರಕ್ಕಾಗಿ ಕೂಡಿಡಬಹುದು. ಅಂದ್ರೆ ಮುಂದೆ ನಮ್ಗೆ ಬೇಕಾದ್ರೆ ಹಣವನ್ನ ನಾವು ಕೂಡಿಡ್ಬೋದು. ಹೀಗೆ ಹಣವನ್ನ ಶೇಖರಿಸುವುದರಿಂದ ಹಣ ಕೆಡುವುದಿಲ್ಲ. ಅಂದ್ರೆ ನಾವು ಹೀಗೆ ಹಣವನ್ನು ಇಡುವುದರಿಂದ ಹಣ ಹಾಳಾಗುವುದಿಲ್ಲ ಅಥವಾ ನಶಿಸಿ ಹೋಗುವುದಿಲ್ಲ. ಆದ ಕಾರಣ ಹಣವನ್ನ ಕೇವಲ ಭವಿಷ್ಯತ್ನಲ್ಲಿ ನಾವು ವ್ಯವಹಾರದ ಕಾರಣಕ್ಕಾಗಿ ಅಲ್ಲದೆ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಕೂಡ ಕೂಡಿಡಬಹುದು. ಈ ರೀತಿಯ ಹಣವು ಪ್ರಸ್ತುತ ಮತ್ತೆ ಭವಿಷ್ಯತ್ನ ನಡುವೆ ಸಂಪರ್ಕವನ್ನ ನಿರ್ಮಿಸುತ್ತದೆ. ಅಂದ್ರೆ ಮೌಲ್ಯ ಶೇಖರಣೆ ಏನಪ್ಪಾ ಅಂದ್ರೆ, ನಾವು ಹಣವನ್ನ ಶೇಖರಿಸಿಡಬಹುದು. ನಮ್ಗೆ ಮುಂದಿನ ಏನಾದ್ರೂ ಬೇಕಾದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಬೇಕಾದ್ರೆ ಹಣವನ್ನು ಶೇಖರಿಸಬಹುದು. ಯಾಕೆಂದ್ರೆ ಹಣವು ಹಾಳಾಗುವುದಿಲ್ಲ ಅಥವಾ ನಶಿಸಿ ಹೋಗುವಂತಹದ್ದಲ್ಲ. ಮತ್ತೆ ಮುಂದೆ ನಮ್ಗೆ ಈಗಿನ ಪರಿಸ್ಥಿತಿ ಮತ್ತೆ ಮುಂದಿನ ಪರಿಸ್ಥಿತಿಯ ಮಧ್ಯೆ ಒಂದು ಕೊಂಡಿಯಾಗಿ ಹಣ ಕಾರ್ಯನಿರ್ವಹಿಸ್ತದೆ ಎನ್ನುವುದನ್ನ ನಾವಿಲ್ಲಿ ಉಪಕಾರ್ಯಗಳಲ್ಲಿ ಬರುವಂತಹ ಮೌಲ್ಯ ಶೇಖರಣೆಯಲ್ಲಿ ನೋಡಬಹುದಾಗಿದೆ. ಇನ್ನು ಉಪಕಾರ್ಯಗಳಲ್ಲಿ ಬರುವಂತಹ ಸೆಕೆಂಡ್ ಪಾಯಿಂಟ್, ಮುಂದೂಡಿದ ಪಾವತಿ ಪ್ರಮಾಣ. ಹಣವು ಪ್ರಸ್ತುತದಲ್ಲಿ ಮಾಡಿದ ವ್ಯವಹಾರಕ್ಕೆ ಭವಿಷ್ಯತ್ನಲ್ಲಿ ಮಾಡಲ್ಪಡುವ ಪಾವತಿಗೆ ಪ್ರಮಾಣಬದ್ಧವಾಗಿರುತ್ತದೆ. ಅಂದ್ರೆ ಈಗ ನಾವು ಏನು ಪ್ರಸ್ತುತ ಮಾಡಿದ ವ್ಯವಹಾರಕ್ಕೆ, ಈಗ ಏನಾದರೂ ಒಂದು ವ್ಯವಹಾರ ಮಾಡಿದ್ದಲ್ಲಿ ಭವಿಷ್ಯತ್ನಲ್ಲಿ ಮಾಡುವಂತ ಪಾವತಿಗೆ ಅದು ಪ್ರಮಾಣಬದ್ಧವಾಗಿರುತ್ತೆ. ಅಂದ್ರೆ ಈಗ ನಾವು ಏನು ಒಂದು ಪ್ರಸ್ತುತ ಮಾಡಿರ್ತೇವೆ ಅದು ಮುಂದೆ ಬರುವಂತಹ ಭವಿಷ್ಯತ್ನಲ್ಲಿ ಬರುವಂತಹ ಒಂದು ಪರಿಸ್ಥಿತಿ ಪಾವತಿ ಮಾಡುವಂತಹ ಸಮಯದಲ್ಲಿ ಕೂಡ ಅದರ ಬೆಲೆ ಸೇಮ್ ಇರ್ತದೆ ಅಥವಾ ಜಾಸ್ತಿ ಆಗಿರ್ತದೆ ಅನ್ನೋದನ್ನ ನಾವು ನೋಡಬಹುದು. ಒಪ್ಪಂದದ ಮೇರೆಗೆ ಪ್ರಸ್ತುತದಲ್ಲಿ ನೀಡಲಾಗುವ ಸರಕುಗಳ ಬೆಲೆಯನ್ನು ಭವಿಷ್ಯತ್ನಲ್ಲಿ ಹಣದ ಮೂಲಕ ಪಾವತಿಸಲಾಗ್ತದೆ ಕೆಲವು ಕಾಲದ ನಂತರ. ಅಂದ್ರೆ ಯಾವ್ದಾದ್ರು ಒಪ್ಪಂದ ಇರುತ್ತೆ. ಈಗ ನಾವು ಸರಕುಗಳ ಬೆಲೆಯನ್ನ ಭವಿಷ್ಯತ್ನಲ್ಲಿ ಹಣದ ಮೂಲಕ ಪಾವತಿಸಬಹುದು ಎಂದು ನೋಡಬಹುದಾಗಿದೆ. ಹಣವು ದೀರ್ಘಕಾಲ ಬಾಳಿಕೆ ಬರುವ ಹಾಗೂ ಸರ್ವಸ್ವೀಕೃತ ಲಕ್ಷಣಗಳನ್ನು ಹೊಂದಿರುವ ಕಾರಣ ಮುಂದೂಡಲ್ಪಡುವ ಪಾವತಿಗೆ ಪ್ರಮಾಣಬದ್ಧವಾಗಿರುತ್ತೆ. ಅಂದ್ರೆ ಯಾವಾಗ ಕೂಡ ಹಣಕ್ಕೆ ಇರುವಂತಹ ಅದರ ಬೆಲೆ ಯಾವತ್ತೂ ಕಡಿಮೆ ಆಗದಿರುವಂತಹ ಕಾರಣ ನಾವು ಆ ಹಣವನ್ನ ಮುಂದೆ ಯಾವಾಗ ಬೇಕಾದ್ರೂ ಕೂಡ ನಾವು ಅದನ್ನ ಅದೇ ಮೌಲ್ಯದಲ್ಲಿ ನಾವು ಅದನ್ನ ಪಡೆದುಕೊಳ್ಳಬಹುದು ಎನ್ನುವುದನ್ನು ನಾವಿಲ್ಲಿ ಮುಂದೂಡಿದ ಪಾವತಿ ಪ್ರಮಾಣದಲ್ಲಿ ನೋಡಬಹುದು. ಇದು ಉಪಕಾರ್ಯಗಳಲ್ಲಿ ಬರುವಂತಹ 2ನೇ ಪಾಯಿಂಟ್ ಆಗಿರುತ್ತೆ. ಇನ್ನು 3ನೇ ಪಾಯಿಂಟ್ ಅಂದ್ರೆ ಮೌಲ್ಯ ವರ್ಗಾವಣೆ. ಹಣವು ಆಸ್ತಿಗಳ ಮೌಲ್ಯವನ್ನ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ, ಸ್ಥಳದಿಂದ ಸ್ಥಳಕ್ಕೆ ವರ್ಗಾಯಿಸುತ್ತದೆ. ಇದು ಮೌಲ್ಯ ವರ್ಗಾವಣೆಯಲ್ಲಿ ಬರುವಂತಹದ್ದು. ಹಣವು ಆಸ್ತಿಗಳ ಮೌಲ್ಯವನ್ನ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ, ಅಂದ್ರೆ ಈಗ ನಾನು ಒಂದು ಲ್ಯಾಂಡ್ ಅಥವಾ ಭೂಮಿಗೆ ಇಷ್ಟು ಹಣವನ್ನ ಒಬ್ಬರಿಗೆ ಹೇಳಿದ್ರೆ, ಆ ವ್ಯಕ್ತಿ ಅದೇ ಆಸ್ತಿಯನ್ನ ಇನ್ನೊಬ್ಬರಿಗೆ ಸೆಲ್ ಮಾಡುವಾಗ ಅಥವಾ ಮಾರುವಾಗ ಆ ಒಂದು ಪರ್ಟಿಕ್ಯುಲರ್ ಆಸ್ತಿಗೆ ಜಾಸ್ತಿ ಹಣವನ್ನ ಕೂಡ ಕೇಳಬಹುದು. ಅಂದ್ರೆ ಅದು ಇಷ್ಟೇ ಇರಬೇಕು ಅಂತ ಇಲ್ಲ. ಹಣ ಮೌಲ್ಯ ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲಿ ಹಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಸ್ಥಳದಿಂದ ಸ್ಥಳಕ್ಕೆ ವರ್ಗಾಂತರ ಆಗುತ್ತೆ ಅಥವಾ ಬದಲಾವಣೆ ಆಗ್ತಾ ಇರುತ್ತೆ ಎನ್ನುವುದನ್ನ ನಾವು 3ನೇ ಪಾಯಿಂಟ್ ಅಲ್ಲಿ ನೋಡಬಹುದಾಗಿದೆ. ಸೊ ಇದು ಯಾವ್ದಪ್ಪ ಅಂದ್ರೆ, ಪ್ರಧಾನ ಕಾರ್ಯಗಳಲ್ಲಿ 2 ಸಬ್ ಪಾಯಿಂಟ್ ಇರುತ್ತೆ. ಇನ್ನು ಉಪ ಕಾರ್ಯಗಳಲ್ಲಿರುವಂತಹ 3 ಸಬ್ ಪಾಯಿಂಟ್ ಗಳ ಎಕ್ಸ್ಪ್ಲೇನ್ ಆಗಿರುತ್ತೆ. ಇನ್ನು ಕೊನೆಯಲ್ಲಿ ಹಣದ ಕಾರ್ಯಗಳಲ್ಲಿ ಬರುವಂತಹ ಮೇನ್ ಪಾಯಿಂಟ್ 3ನೇ ಪಾಯಿಂಟ್, ಇತರ ಕಾರ್ಯಗಳು. ಸೊ ಇತರ ಕಾರ್ಯಗಳು ಹಣ ಏನೆಲ್ಲ ಬೇರೆ ಕಾರ್ಯಗಳನ್ನ ಮಾಡುತ್ತೆ ಅಂತ ಹೇಳುವುದಾದ್ರೆ ಅದರಲ್ಲಿ ಮತ್ತೆ 3 ಪಾಯಿಂಟ್ ಬರುತ್ತೆ. ಸೊ ಅದರಲ್ಲಿ ಬರುವಂತಹ 3 ಪಾಯಿಂಟ್ ಅನ್ನ ನೋಡುವುದಾದ್ರೆ, ಇತರ ಕಾರ್ಯಗಳಲ್ಲಿ ಬರುವಂತಹ 3 ಪಾಯಿಂಟ್ ಯಾವ್ದಪ್ಪ ಅಂದ್ರೆ, ದ್ರವ್ಯತೆ ಉಳ್ಳ ಆಸ್ತಿ, ಸಾಲ ಪದ್ಧತಿಗೆ ಆಧಾರ, ಹಣ ಮತ್ತು ಉತ್ಪಾದನಾ ಸಾಮರ್ಥ್ಯ ಮತ್ತು ಉಪಯುಕ್ತಗಳ ನಡುವೆ ಸಮತೋಲನ.
ಇದು 3 ಪಾಯಿಂಟ್ ಇತರ ಕಾರ್ಯಗಳಲ್ಲಿ ಬರುತ್ತೆ. ಸೊ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡುವುದಾದ್ರೆ, ದ್ರವ್ಯತೆಯುಳ್ಳ ಆಸ್ತಿ, ದ್ರವ್ಯತೆಯಿಂದ ಕೂಡಿದ ಇತರ ಆಸ್ತಿಗಳಿಗಿಂತ ಹಣ ಅತ್ಯಂತ ಹೆಚ್ಚಿನ ಪ್ರಮಾಣದ ದ್ರವ್ಯತೆಯನ್ನು ಹೊಂದಿದೆ. ಅಂದ್ರೆ ದ್ರವ್ಯತೆಯಿಂದ ಕೂಡಿದ ಮತ್ತೆ ಇತರ ಆಸ್ತಿಗಳಿಗಿಂತ ಹಣ ಹೆಚ್ಚಿನ ಪ್ರಮಾಣದ ದ್ರವ್ಯತೆಯನ್ನು ಹೊಂದಿದೆ. ಹಣಕ್ಕೆ ಜಾಸ್ತಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಈಗ ಬೇರೆ ಯಾವುದೋ ಒಂದು ಏನೇ ಕೊಳ್ಳೋದಾದ್ರೂ ಕೂಡ ನಾವೀಗ ಆಸ್ತಿ ಅಂದ್ರೆ ಲ್ಯಾಂಡ್ ಅನ್ನ ತಗೊಳ್ತೇವೆ, ಆದ್ರೆ ಲ್ಯಾಂಡ್ಗಿಂತ ಹಣದ ದ್ರವ್ಯತೆ ಜಾಸ್ತಿ ಇರುತ್ತೆ. ಅಥವಾ ಗೋಲ್ಡ್ ಅನ್ನುವಾಗ ಗೋಲ್ಡ್ ತಗೊಳ್ಳುವಾಗ ಹಣದ ದ್ರವ್ಯತೆ ಜಾಸ್ತಿಯಾಗಿ ಹೋಗುತ್ತೆ. ಗೋಲ್ಡ್ ಏನಿದೆ ಅದ್ರ ದ್ರವ್ಯತೆಗಿಂತ ಹಣದ ದ್ರವ್ಯತೆ ಜಾಸ್ತಿ ಆಗಿರುತ್ತೆ. ಹಣ ಕೊಡುವುದೇ ನಾವು ಜಾಸ್ತಿ ಆಗಿರುತ್ತೆ ಹೊರತು ಗೋಲ್ಡಿನ ಜಾಸ್ತಿ ಇರುವುದಿಲ್ಲ. ಅಂದ್ರೆ ದ್ರವ್ಯತೆ ಉಳ್ಳ ಆಸ್ತಿಯಾಗಿ ಹಣ ಕಾರ್ಯ ಮಾಡುತ್ತೆ. ಮತ್ತೆ ಜನತೆಯು ದ್ರವ್ಯತೆಯ ಪ್ರಮಾಣಕ್ಕನುಗುಣವಾಗಿ ತಮ್ಮ ಆಸ್ತಿಯನ್ನು ನಗದು, ಉಳಿತಾಯ ಠೇವಣಿ, ಕಾಲಾವಧಿ ಠೇವಣಿ, ಬಾಂಡ್ಗಳು ಇತ್ಯಾದಿ ರೂಪದಲ್ಲಿ ಹೊಂದಿರುತ್ತಾರೆ. ಇಂತಹ ಆಸ್ತಿಯನ್ನು ಹಣಕ್ಕೆ ಬದಲಿಸಬಹುದು. ಅಂದ್ರೆ ದ್ರವ್ಯತೆಯ ಪ್ರಮಾಣಕ್ಕೆ ಅನುಗುಣವಾಗಿ, ಅಂದ್ರೆ ದ್ರವ್ಯತೆ ಅಂದ್ರೆ ವ್ಯಾಲ್ಯೂ ಏನಿದೆ, ಹಣದ ವ್ಯಾಲ್ಯೂಗೆ ಅದರ ಪ್ರಕಾರವಾಗಿ ಜನರು ತಮ್ಮ ಆಸ್ತಿಯನ್ನ ಅಥವಾ ಠೇವಣಿಗಳಲ್ಲಿ ಇಡುವುದು, ಅಥವಾ ಅಂದ್ರೆ ಇಂಟ್ರೆಸ್ಟ್ಗೆ ಬ್ಯಾಂಕ್ ಅಲ್ಲಿ ಇರುವುದು, ಅಂದ್ರೆ ಅದಕ್ಕೆ ದ್ರವ್ಯತೆ ಯಾವಾಗ ಜಾಸ್ತಿ ಆಗ್ತದೆ ಆವಾಗೆಲ್ಲ ಇಂಟ್ರೆಸ್ಟ್ ಅನ್ನ ಇಡ್ತಾರೆ, ಅಥವಾ ಅವರ ಆಸ್ತಿಯನ್ನ ಮಾರ್ತಾರೆ, ಅಥವಾ ಬಾಂಡ್ಗಳ ರೂಪದಲ್ಲಿ ಹಣವನ್ನು ತುಂಬಾ ಸ್ವಲ್ಪ ಸಮಯದ ಮಟ್ಟಿಗೆ ಠೇವಣಿ ಇಡ್ತಾರೆ. ಇದೆಲ್ಲವನ್ನ ಕೂಡ ಜನರು ಮಾಡ್ತಾರೆ. ಅಂದ್ರೆ ಹಣದ ದ್ರವ್ಯತೆಯಿಂದ ಕೂಡಿದ, ಅಂದ್ರೆ ಹಣಕ್ಕೆ ಯಾವಾಗ್ಲೂ ದ್ರವ್ಯತೆ ಜಾಸ್ತಿ, ಲ್ಯಾಂಡ್ ಆಗ್ಲಿ ಗೋಲ್ಡ್ ಆಗ್ಲಿ ಬೇರೆ ಯಾವ ಅಸೆಟ್ ಗಳಿಗೆ ಹೋಲಿಸಿದಾಗ ದ್ರವ್ಯತೆ ಜಾಸ್ತಿ ಇರ್ತದೆ. ಮತ್ತೆ ದ್ರವ್ಯತೆಗಳ ಪ್ರಮಾಣಕ್ಕೆ ಅನುಗುಣವಾಗಿ ಆಸ್ತಿಯನ್ನ ಅಥವಾ ಉಳಿತಾಯ ಮಾಡುವುದನ್ನೆಲ್ಲ ಜನರು ಮಾಡ್ತಾರೆ ಎನ್ನುವುದನ್ನ ನಾವು ನೋಡಬಹುದು. ಮತ್ತೆ ಇಂತಹ ಆಸ್ತಿಯನ್ನ ಹಣಕ್ಕೆ ಬದಲಿಸಬಹುದು. ಅಂದ್ರೆ ಈಗ ನಾವು ಇಷ್ಟು ಲ್ಯಾಂಡ್ ಕೊಟ್ಟ ಬದಲಿಗೆ ಹಣ ತೆಗೆದುಕೊಳ್ಬಹುದು, ಇಲ್ಲ ಗೋಲ್ಡ್ ಅನ್ನು ಕೊಟ್ಟು ಅದರ ಬದಲಿಗೆ ಕೂಡ ಹಣವನ್ನ ಪಡಿಬಹುದು. ಹೀಗೆ ಅದು ಇಂತಹ ಆಸ್ತಿಯನ್ನ ಹಣಕ್ಕೆ ಬದಲಾವಣೆ ಕೂಡ ಮಾಡಿಕೊಳ್ಳಬಹುದು. ಇನ್ನು ಇತರ ಕಾರ್ಯಗಳಲ್ಲಿ ಬರುವಂತಹ 2ನೇ ಪಾಯಿಂಟ್ ಅನ್ನು ನೋಡುವುದಾದ್ರೆ, ಸಾಲ ಪದ್ಧತಿಗೆ ಆಧಾರ. ಹಣವು ಸಾಲ ಪದ್ಧತಿಗೆ ಆಧಾರವಾಗಿದೆ. ಆಧುನಿಕ ಆರ್ಥಿಕತೆಯಲ್ಲಿ ವ್ಯವಹಾರವು ನಗದು ಮತ್ತು ಸಾಲ ರೂಪದಲ್ಲಿ ನಡೆಯುತ್ತದೆ. ಹಣವಿಲ್ಲದೆ ಸಾಲ ಉಪಕರಣಗಳಾದ ಚೆಕ್, ಡ್ರಾಫ್ಟ್ ಇತ್ಯಾದಿಗಳು ಅನುಪಯುಕ್ತವಾಗುತ್ತವೆ. ಬ್ಯಾಂಕ್ಗಳಿಂದ ನೀಡಲ್ಪಡುವ ಇಂತಹ ಸಾಲ ಉಪಕರಣಗಳು ಯಾವಾಗಲೂ ಹಣದ ಭರವಸೆಯಿಂದ ಕೂಡಿರುತ್ತದೆ. ಅಂದ್ರೆ ಹಣವು ಸಾಲ ಪದ್ಧತಿಗೆ ಒಂದು ಆಧಾರವಾಗಿದೆ. ಆಧುನಿಕ ಪರಿಸ್ಥಿತಿಯಲ್ಲಿ ವ್ಯವಹಾರವು ನಗದು ಮತ್ತೆ ಸಾಲ ರೂಪದಲ್ಲಿಯೇ ನಡೆಯುವುದು. ಅಂದ್ರೆ ಹಣ ಕೊಡುವುದು ಇಲ್ಲ ಸಾಲ ಮಾಡುದು, ಸಾಲದ ರೂಪದಲ್ಲಿಯೇ ಏನು ವ್ಯವಹಾರಗಳ ಜನರಲ್ಲಿ ನಡೀತಾರೆ. ಕೆಲವರು ಹಣ ಕೊಟ್ಟೆ ಪಡಿತಾರೆ, ಸಾಲ ರೂಪದಲ್ಲಿ ಕೆಲವರು ವ್ಯವಹಾರವನ್ನ ಮಾಡ್ತಾರೆ. ಸಾಲ ಉಪಕರಣಗಳಾದ ಚೆಕ್, ಡ್ರಾಫ್ಟ್ ಇತ್ಯಾದಿಗಳು ಅನುಪಯುಕ್ತ, ಅವುಗಳ ಉಪಯುಕ್ತತೆ ಕಡಿಮೆ ಆಗಿದೆ. ಅಂದ್ರೆ ಡ್ರಾಫ್ಟ್ಗಳು ಮತ್ತೆ ಚೆಕ್ಗಳ ಉಪಯೋಗ ಕೂಡ ತುಂಬಾ ಕಡಿಮೆ ಆಗಿದೆ. ಬ್ಯಾಂಕ್ಗಳಿಂದ ನೀಡಲ್ಪಡುವ ಇಂತಹ ಸಾಲ ಉಪಕರಣಗಳು ಯಾವಾಗಲೂ ಹಣದ ಭರವಸೆಯಿಂದನೇ ಕೂಡಿರ್ತದೆ. ಅಂದ್ರೆ ಹಣದ ಮೇಲೆ ಇರುವಂತಹ ಒಂದು ಭರವಸೆಯಿಂದಲೇ ಬ್ಯಾಂಕ್ ಅಲ್ಲಿ ಸಾಲ ವಿನಿಮಯ ಪದ್ಧತಿಗಳೇನಿದೆ ಇವೆಲ್ಲವೂ ಕೂಡ ನಡೀತದೆ ಎನ್ನುವುದನ್ನ ಸಾಲ ಪದ್ಧತಿ ಆಧಾರ ಪಾಯಿಂಟ್ ಅಲ್ಲಿ ನಾವು ನೋಡಬಹುದು. ಇನ್ನು 3ನೇ ಪಾಯಿಂಟ್ ಅನ್ನು ನೋಡುವುದಾದ್ರೆ, ಹಣ ಮತ್ತು ಉತ್ಪಾದನಾ ಸಾಮರ್ಥ್ಯ ಮತ್ತು ಉಪಯುಕ್ತತೆಗಳ ನಡುವೆ ಸಮತೋಲನ. ಹಣವು ಅನುಭೋಗಿಯ ಸೀಮಾಂತ ತುಷ್ಟಿಗುಣಗಳ ನಡುವೆ ಸಮತೋಲನವನ್ನ ಕಾಪಾಡ್ತದೆ. ಅಂದ್ರೆ ಅನುಭೋಗಿಯ ಒಂದು ಸೀಮಾಂತ ತುಷ್ಟಿಗುಣ ಏನಿದ್ರೆ ಅವನ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಏನಿದೆ, ಹಣವು ಅನುಭೋಗಿಯ ಸೀಮಾಂತ ತುಷ್ಟಿಗಳ ನಡುವೆ ಸಮತೋಲನವನ್ನ ಕಾಪಾಡ್ತದೆ. ಅಂದ್ರೆ ಹಣ ಮತ್ತೆ ಒಬ್ಬ ಅನುಭೋಗಿ ಅದನ್ನು ಅನುಭವಿಸುವವನ ನಡುವೆ ಒಂದು ತೃಪ್ತಿ ಏನಿದೆ ಅದು ಅದರಲ್ಲಿ ಒಂದು ಬ್ಯಾಲೆನ್ಸ್ ಅನ್ನ ಉಂಟು ಮಾಡ್ತದೆ. ಅಥವಾ ಒಬ್ಬ ವ್ಯಕ್ತಿ ಹಣ ಕೊಡ್ತಾನೆ, ಯಾರು ಹಣವನ್ನ ಪಡಿತಾರೆ ಮತ್ತೆ ಆ ವಸ್ತುವನ್ನ ಕೊಟ್ಟು ಇನ್ನೊಂದು ವಸ್ತುವನ್ನ ಯಾರು ಪಡಿತಾರೆ ಅವರಿಬ್ಬರ ನಡುವೆ ಕೂಡ ಒಂದು ಸಮತೋಲನ ಇರುತ್ತೆ. ಅಂದ್ರೆ ಅವರಿಬ್ಬರ ನಡುವೆ ಅಂತ ಸೀಮಾಂತ ತುಷ್ಟಿಗುಣ ಅಂದ್ರೆ ಅವರಲ್ಲಿ ಇರುವಂತಹ ಒಂದು ತೃಪ್ತಿ ಏನಿದೆ ಅದು ಸಮತೋಲನವಾಗಿರುತ್ತೆ ಎನ್ನುವುದನ್ನ ನೋಡಬಹುದು. ಅಂದ್ರೆ ಒಬ್ಬ ಕೊಟ್ಟವನಿಗೂ ಕೂಡ ಒಂದು ಸಮಾಧಾನ ಇರುತ್ತೆ, ಅಥವಾ ಹಣವನ್ನ ಪಡೆದು ಇನ್ನೊಂದು ಒಂದು ಸರಕನ್ನ ಪಡೆದವನಿಗೂ ಕೂಡ ಒಂದು ಸಮನಾದ ಒಂದು ಸಮಾಧಾನ ಅಥವಾ ತೃಪ್ತಿ ಅನ್ನೋದು ಇರುತ್ತದೆ ಅಂತ ಹೇಳ್ಬೋದು. ಅಂದ್ರೆ ಈ ಹಣ ಎನ್ನುವುದು ಸಮತೋಲನವನ್ನ ಕಾಪಾಡ್ತದೆ, ಎರಡು ಅನುಭೋಗಿ ಮತ್ತೆ ಹಣದ ನಡುವೆ ಒಂದು ಸಮತೋಲನ ಕಾಪಾಡ್ತದೆ ಎನ್ನುವುದನ್ನ ನಾವು ನೋಡಬಹುದು. ಅನುಭೋಗಿಯ ಗುರಿ ತನ್ನಲ್ಲಿರುವ ಹಣದ ಮೂಲಕ ಅಧಿಕ ತುಷ್ಟಿಯನ್ನ ಪಡೆಯುವುದೇ ಆಗಿದೆ. ಅಂದ್ರೆ ಯಾವಾಗ್ಲೂ ಅನುಭೋಗಿ ಅಥವಾ ಒಬ್ಬ ವ್ಯಕ್ತಿ ಇರ್ತಾನೆ, ವ್ಯಾವಹಾರಿಕವಾಗಿ ಮಾಡುವವನೇನಿರ್ತಾನೆ, ಅವನಿಗೆ ಯಾವಾಗ್ಲೂ ಹಣದ ಮೂಲಕ ಅಧಿಕ ತುಷ್ಟಿಯನ್ನ ಪಡೆಯುವುದಾಗಿದೆ. ಅಂದ್ರೆ ಯಾವಾಗ್ಲೂ ಹಣ ಕೊಟ್ಟಾಗ ನಮ್ಗೆ ನಾವು ಅಧಿಕ ತುಷ್ಟಿ ಅಂದ್ರೆ ಒಂದು ತೃಪ್ತಿ ಅಂತ ನಾವಿಲ್ಲಿ ಹೇಳ್ಬೋದು, ಅಥವಾ ಒಂದು ಸಮಾಧಾನ ಅಥವಾ ತೃಪ್ತಿ ಅಂತ ಹೇಳ್ಬೋದು. ಈಗ ಯಾವಾಗ್ಲೂ ನಾವು ಒಂದು ವಸ್ತುವನ್ನ ಕೊಟ್ಟಾಗ ನಮ್ಗೆ ಅದ್ರಲ್ಲಿ ಯಾವಾಗ್ಲೂ ಜಾಸ್ತಿ ಲಾಭವನ್ನೇ ಬಯಸ್ತೀವಲ್ವಾ, ಹಾಗೇನೆ ಹಣವನ್ನ ಒಬ್ಬ ಅನುಭೋಗಿ ಕೊಡುವ ಮೂಲಕ ಜಾಸ್ತಿ ತೃಪ್ತಿಯನ್ನ ಪಡಿತಾನೆ, ಅಥವಾ ಜಾಸ್ತಿ ಲಾಭವನ್ನ ಪಡೆಯುವುದೇ ಒಬ್ಬ ಅನುಭೋಗಿಗೆ ಜಾಸ್ತಿ ತುಷ್ಟಿಯನ್ನು ಪಡೆಯುವುದೇ ಅವನ ಒಂದು ಗುರಿಯಾಗಿರುತ್ತೆ ಅನುಭೋಗಿದು. ಹಣವು ಸರಕುಗಳ ಬೆಲೆ ಮತ್ತು ಸರಕುಗಳ ತುಷ್ಟಿಗುಣ ಇವುಗಳ ನಡುವೆ ಸಮತೋಲನವನ್ನು ಉಂಟು ಮಾಡ್ತದೆ. ಅಂದ್ರೆ ಹಣವು ಒಂದು ವಸ್ತುವಿನ ಬೆಲೆ
ಮತ್ತೆ ಅವುಗಳಲ್ಲಿ ಸಿಗುವಂತಹ ತೃಪ್ತಿ ಇವುಗಳ ನಡುವೆ ಸಮತೋಲನವನ್ನು ಉಂಟು ಮಾಡ್ತದೆ. ಅಂದ್ರೆ ಎರಡು ಕೂಡ ಸಮನಾಗಿರುತ್ತೆ. ನಾವೆಷ್ಟು ಹಣ ಕೊಟ್ಟಿದ್ದೇವೋ ಅಷ್ಟಕ್ಕೆ ಸಮನಾಗಿ ಅಲ್ಲಿ ಆ ಒಂದು ವಸ್ತುವನ್ನ ಪಡೆದ್ರ ಮೂಲಕ ನಮ್ಗೆ ಒಂದು ತೃಪ್ತಿ ಕೂಡ ಸಿಗ್ಬೇಕು. ನಾವೊಂದು 100 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನ ಪರ್ಚೇಸ್ ಮಾಡಿದಾಗ ಆ 100 ರೂಪಾಯಿಗೆ ಕೊಟ್ಟಂತಹ ವಸ್ತು ಒಂದು ವರ್ತ್ ಆಗಿರ್ಬೇಕು, ಅಥವಾ ತಗೊಂಡದಕ್ಕೆ ಒಂದು ಸಮಾಧಾನ ಇರಬೇಕು, ಅಥವಾ ಅದು ಅದ ಮಾಡುವಂತಹ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಬೇಕು, ಅಥವಾ ಅದೊಂದು ತೃಪ್ತಿ ನೀಡಬೇಕು ನಮ್ಗೆ. ಅಂತಹ ಒಂದು ಕಾರ್ಯವನ್ನ ಹಣ ಮಾಡ್ತದೆ ನಮ್ಗೆ. ಸೊ ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಹಣವು ಸರಕುಗಳ ಬೆಲೆ ಮತ್ತೆ ತುಷ್ಟಿಗುಣ ಇವುಗಳ ನಡುವೆ ಸಮತೋಲನವನ್ನು ಉಂಟು ಮಾಡೋದ್ರ ಮೂಲಕ ಅನುಭೋಗಿಯ ಗರಿಷ್ಠ ತುಷ್ಟಿ ಪಡೆಯಲು ಸಾಧ್ಯವಾಗ್ತದೆ. ಅಂದ್ರೆ ಸರಕು ಮತ್ತೆ ಸರಕುಗಳ ತುಷ್ಟಿಗುಣ ಇವುಗಳ ನಡುವೆ ಸಮತೋಲನವನ್ನು ಉಂಟು ಮಾಡುವ ಮೂಲಕ ಗರಿಷ್ಠವಾಗಿ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ವಸ್ತುಗೆ 100 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ ನಂತರ ಅವನಿಗೆ ಆ ಒಂದು ವಸ್ತು ತಗೊಂಡದ್ದು ಅದ್ರ ತೃಪ್ತಿಗೆ ತುಷ್ಟಿಗುಣದಿಂದ ಅದು ಜಾಸ್ತಿನೇ ಸಿಗ್ಬೇಕೆ ಹೊರತು ಕಡಿಮೆ ಆಗುದು ಯಾವ ಅನುಭವಿಗೂ ಇಷ್ಟ ಇರುವುದಿಲ್ಲ. ಹಾಗೆ ಅಂತಹ ಕೆಲಸವನ್ನ ಹಣ ಮಾಡ್ತದೆ ಅನ್ನೋದನ್ನ ನಾವು ನೋಡಬಹುದು. ಇದೇ ರೀತಿ ಉತ್ಪಾದಕನು ಅಧಿಕ ಲಾಭ ಪಡೆಯಲು ಇಚ್ಛಿಸುತ್ತಾನೆ. ಇಲ್ಲಿಯೂ ಸಹ ಹಣ ಉತ್ಪಾದನಾಂಗದ ಸಾಮರ್ಥ್ಯ ಮತ್ತು ವೆಚ್ಚ ಇವುಗಳ ನಡುವೆ ಸಮತೋಲನವನ್ನು ಉಂಟು ಮಾಡೋದ್ರ ಮೂಲಕ ಉತ್ಪಾದಕನು ಗರಿಷ್ಠ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಉತ್ಪಾದಕನು ಅಧಿಕ ಲಾಭ, ಯಾವ ವಸ್ತುವನ್ನು ತಯಾರಿಸುವವರು ಯಾರಿರ್ತಾರೆ ಅವ್ರು ಯಾವಾಗಲೂ ಕೂಡ ಲಾಭವನ್ನು ಹೆಚ್ಚು ಪಡೆಯಲಿಕ್ಕೆ ಇಚ್ಛಿಸ್ತಾರೆ. ಇಲ್ಲಿ ಹಣ ಹೇಗೆ ಮಾಡುತ್ತೆ ಅಂದ್ರೆ, ಉತ್ಪಾದನಾಂಗದ ಸಾಮರ್ಥ್ಯ ಅದರ ವೆಚ್ಚ ಇವುಗಳ ನಡುವೆ, ಅಂದ್ರೆ ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ಸಾಮರ್ಥ್ಯ ಬೇಕಾಗುತ್ತೆ, ಎಷ್ಟು ಜನ ಕೆಲಸಗಾರರು ಮಾಡಿದ್ರು ಅದರ ವೆಚ್ಚ ಏನಿದೆ ಅಷ್ಟನ್ನು ಸಮತೋಲನ ಮಾಡ್ತದೆ. ಅಂದ್ರೆ ಅದನ್ನ ಸೇಲ್ ಮಾಡುವ ಸಂದರ್ಭದಲ್ಲಿ ಉತ್ಪಾದನೆಗೆ ಎಷ್ಟು ವೆಚ್ಚ ಆಗಿದೆ ಮತ್ತೆ ಉತ್ಪಾದನೆಗೆ ಸಾಮರ್ಥ್ಯ ಎಷ್ಟು ಹೋಗಿದೆ ಅದೆಲ್ಲವನ್ನ ನೋಡಿಕೊಂಡು ಒಂದು ವಸ್ತುವನ್ನ ಸೆಲ್ ಮಾಡ್ತಾರೆ. ಆಗ ಅವ್ರು ಎಷ್ಟು ವೆಚ್ಚ ಮಾಡಿದರೆ ಮತ್ತೆ ಎಷ್ಟು ಸಾಮರ್ಥ್ಯ ಅವರಿಂದ ಹೋಗಿದೆ ಅದೆಲ್ಲಕ್ಕೆ ಬದಲಾಗಿ ಅವರಿಗೆ ಅಷ್ಟು ಹಣ ಸಿಗ್ತದೆ. ಅಂದ್ರೆ ಅವೆಲ್ಲದರ ಮಧ್ಯೆ ಒಂದು ಸಮತೋಲನ ಉಂಟು ಮಾಡುದು. ಆ ಮೂಲಕ ಉತ್ಪಾದನೆ ಮಾಡುವಂತಹ ರೈತ ಆಗ್ಲಿ ಕಾರ್ಮಿಕ ಆಗ್ಲಿ ಯಾರೇ ಇರ್ತಾರೆ ಅವರಿಗೊಂದು ಅಧಿಕವಾದ ತುಷ್ಟಿಗುಣ ಅಥವಾ ಅಧಿಕ ಲಾಭ ಪಡೆಯಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ 3ನೇ ಪಾಯಿಂಟ್ ಅಲ್ಲಿ. ಇನ್ನು ಇತರ ಕಾರ್ಯಗಳಲ್ಲಿ ಬರುವಂತಹ ಕೊನೆಯ ಸಬ್ ಪಾಯಿಂಟ್ ಅಂದ್ರೆ ರಾಷ್ಟ್ರೀಯ ಆದಾಯದ ವಿತರಣೆ. ಭೂಮಿ, ಶ್ರಮ, ಬಂಡವಾಳ ಇವುಗಳ ಸಂಯೋಜಿತ ಕ್ರಿಯೆಯಿಂದ ಉತ್ಪಾದನೆ ಸಾಧ್ಯವಾಗುತ್ತದೆ. ಇಂತಹ ಉತ್ಪಾದನಾಂಗಗಳ ನಡುವೆ ರಾಷ್ಟ್ರೀಯ ಆದಾಯದ ಹಂಚಿಕೆಯು ಹಣದ ರೂಪದಲ್ಲಿ ನಡೆಯುತ್ತದೆ. ರಾಷ್ಟ್ರೀಯ ಆದಾಯದ ಹಂಚಿಕೆಯು ಗೇಣಿ, ವೇತನ, ಲಾಭ ರೂಪಗಳಲ್ಲಿ ಹಣದ ಮೂಲಕ ವ್ಯಕ್ತವಾಗುತ್ತದೆ. ಇದಿಷ್ಟು ಕೂಡ ರಾಷ್ಟ್ರೀಯ ಆದಾಯದ ವಿತರಣೆ ಆಗುತ್ತೆ. ಅಂದ್ರೆ ಭೂಮಿ, ಶ್ರಮ, ಬಂಡವಾಳ ಇವು ಎಲ್ಲರ ಸಂಯೋಜನೆಯಿಂದ ಉತ್ಪಾದನೆ ಮಾಡ್ಲಿಕ್ಕೆ ಒಂದು ಸಾಧ್ಯವಾಗುತ್ತೆ. ಅಂದ್ರೆ ಒಂದು ಭೂಮಿನ ಶ್ರಮದಿಂದ ಬೆಳೆ ಬೇಕು, ಅದಕ್ಕೊಬ್ರು ಬಂಡವಾಳ ಹಾಕಿ ಬೆಳೆ ತೆಗಿಬೇಕು, ಇವೆಲ್ಲವನ್ನು ಒಗ್ಗೂಡಿಕೆಯಿಂದ ಒಂದು ಉತ್ಪಾದನೆ ಅನ್ನುವಂಥದ್ದು ಸಾಧ್ಯವಾಗುತ್ತೆ. ಇಂತಹ ಉತ್ಪಾದನಾಂಗಗಳ ನಡುವೆ ರಾಷ್ಟ್ರೀಯ ಆದಾಯದ ಹಂಚಿಕೆ ಕೂಡ ಹಣದ ರೂಪದಲ್ಲಿಯೇ ನಡೆಯುತ್ತದೆ. ಅಂದ್ರೆ ಇವರೇನು ಉತ್ಪಾದನೆ ಮಾಡಿದಂತಹ ಒಂದು ವಸ್ತು ಇದೆ ಅದು ಕೂಡ ಎಲ್ಲ ಕಡೆ ಇಂಪೋರ್ಟ್ ಆಗೋದು ಅಥವಾ ಅಲ್ಲಿ ಎಲ್ಲ ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಆಗೋದು ಇವೆಲ್ಲವೂ ಕೂಡ ಹಣದ ಮೂಲಕವೇ ನಡೆಯುವಂತ ಕೆಲಸ ಆಗಿರುತ್ತೆ. ರಾಷ್ಟ್ರೀಯ ಆದಾಯದ ಹಂಚಿಕೆಯು ಗೇಣಿ, ವೇತನ, ಲಾಭದ ರೂಪಗಳಲ್ಲಿ ಹಣದ ಮೂಲಕ ವ್ಯಕ್ತವಾಗುತ್ತೆ. ಅಂದ್ರೆ ಗೇಣಿ ಕೊಟ್ಟು, ಅಂದ್ರೆ ಒಂದು ಜಾಗವನ್ನು ಒಬ್ಬರಿಗೆ ಕೊಟ್ಟು ಅವರ ದುಡಿಮೆ ಮಾಡ್ಕೊಡ್ಲಿಕ್ಕೆ ಕೊಡ್ತಾರೆ, ಮತ್ತೆ ಅವರಿಂದ ಗೇಣಿಯ ರೂಪದಲ್ಲಿ ಹಣವನ್ನ ಪಡಿತಾರೆ. ಈ ಎಲ್ಲ ವ್ಯಯಗಳಲ್ಲಿ ಹಣವು ಕಾರ್ಯವನ್ನ ವಹಿಸ್ತದೆ ಎನ್ನುವುದನ್ನ ನಾವು ನೋಡಬಹುದಾಗಿದೆ. ಈಗ ಓವರ್ ಆಲ್ ನಾವು ಹಣದ ಕಾರ್ಯಗಳನ್ನ ನೋಡುವುದಾದ್ರೆ, ಹಣವು ಮುಖ್ಯವಾಗಿ 3 ಕಾರ್ಯಗಳನ್ನ ಹೊಂದಿರುತ್ತೆ. ಇನ್ನು ಈ 3 ಫಸ್ಟ್ ನೀವು ಹಣದ ಕಾರ್ಯಗಳನ್ನು ಬರೆಯುವಾಗ ಫಸ್ಟ್ ಹಣದ ಕಾರ್ಯಗಳನ್ನ ಬರೆಯುವ ಮೊದಲು ಈ 3 ಪಾಯಿಂಟ್ ಅನ್ನ ಬರಿಬೇಕು. ಯಾವುದು ಹಣಗಳ ಕಾರ್ಯಗಳು, ಪ್ರಧಾನ ಕಾರ್ಯಗಳು, ಉಪ ಕಾರ್ಯಗಳು ಮತ್ತೆ ಅನಿಶ್ಚಿತ ಕಾರ್ಯಗಳು ಅಥವಾ ಇತರ ಕಾರ್ಯಗಳು ಅಂತ ಕೂಡ ಇದನ್ನ ಕರಿಬಹುದಾಗಿದೆ. ಅನಿಶ್ಚಿತ ಕಾರ್ಯಗಳನ್ನ ಇತರ ಕಾರ್ಯಗಳು ಅಂತ ಕೂಡ ನೀವು ಬರಿಬಹುದು. ಇನ್ನು ಈ 3 ಪಾಯಿಂಟ್ ಗಳನ್ನ ಬರೆದ ನಂತರ ಪ್ರಧಾನ ಕಾರ್ಯಗಳನ್ನ ಎಕ್ಸ್ಪ್ಲೇನ್ ಮಾಡುವಾಗ ಪ್ರಧಾನ ಕಾರ್ಯಗಳಲ್ಲಿ 2 ಪಾಯಿಂಟ್ ಬರುತ್ತೆ. ಒಂದು ವಿನಿಮಯ ಮಾಧ್ಯಮ ಮತ್ತೆ ಮೌಲ್ಯಮಾಪನ, ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್ ಆದ ಉಪ ಕಾರ್ಯಗಳನ್ನ ನೀವು ಬರೆಯುವಾಗ ಉಪ ಕಾರ್ಯಗಳಲ್ಲಿ 3 ಪಾಯಿಂಟ್ ಬರುತ್ತೆ. ಮೌಲ್ಯ ಶೇಖರಣೆ, ಮುಂದೂಡಿದ ಪಾವತಿ ಪ್ರಮಾಣ ಮತ್ತೆ ಮೌಲ್ಯ ವರ್ಗಾವಣೆ. ಇದಾದ ನಂತರ 3ನೇ ಹಣದ ಕಾರ್ಯಗಳು ಬರುವಂತಹದ್ದು ಇತರ ಕಾರ್ಯಗಳು ಅಥವಾ ಅನಿಶ್ಚಿತ ಕಾರ್ಯಗಳೇನಿದೆ ಇದರಲ್ಲಿ 4 ಪಾಯಿಂಟ್ ಬರುತ್ತೆ. 1 ದ್ರವ್ಯತೆ ಉಳ್ಳ ಆಸ್ತಿ, 2 ಸಾಲ ಪದ್ಧತಿಗೆ ಆಧಾರ, 3 ಹಣ ಮತ್ತು ಉತ್ಪಾದನಾ ಸಾಮರ್ಥ್ಯ ಮತ್ತು ಉಪಯುಕ್ತತೆಗಳ ನಡುವೆ ಸಮತೋಲನ, ಇನ್ನು 4ನೇ ಪಾಯಿಂಟ್ ರಾಷ್ಟ್ರೀಯ ಆದಾಯದ ವಿತರಣೆ. ಇದು 4 ಪಾಯಿಂಟ್ಗಳು ಕೂಡ ಹಣದ ಇತರ ಕಾರ್ಯಗಳಲ್ಲಿ ಬರುತ್ತೆ. ಸೊ ನೀವು ಹಣದ ಕಾರ್ಯಗಳನ್ನು ಬರೆಯುವಾಗ ಮೊದಲಿಗೆ 3 ಹಣದ ಕಾರ್ಯಗಳನ್ನ ಬರಿಬೇಕು, ಮತ್ತೆ ಆ 3 ಕಾರ್ಯಗಳಲ್ಲಿ ಬರುವಂತಹ ಸಬ್ ಪಾಯಿಂಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಇದಿಷ್ಟು ಕೂಡ ಹಣ ಮತ್ತು ಹಣದ ಕಾರ್ಯಗಳಲ್ಲಿ ಬರುವಂತಹ ಡೀಟೇಲ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ.